ನಿನ್ನೆ ಹೊಸಕೋಟೆ ಟೌನ್ ಕೋಆಪರೇಟಿವ್ ಬ್ಯಾಂಕಿನ ಚುನಾವಣಾ ಫಲಿತಾಂಶ ಪ್ರಕಟ ಆಯಿತು. ಬಹುಶಃ ತಮಗೆಲ್ಲ ಗೊತ್ತಿದೆ ಅನ್ಕೋತೀವಿ. ಈ ಚುನಾವಣೆ ನೂರಕ್ಕೂ ಹೆಚ್ಚಿನ ವರ್ಷಗಳ ಶತಮಾನ ದಾಟಿರ್ತಕ್ಕಂಥ ಒಂದು ಹೆಸರಾಂತ ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇರ್ತಕ್ಕಂಥ ಪ್ರತಿಷ್ಠಿತ ಬ್ಯಾಂಕು. ಆ ಬ್ಯಾಂಕಿನ ಚುನಾವಣೆ ಫಲಿತಾಂಶ ಬಹುಶಃ ನನ್ನ ಅನುಭವದಲ್ಲಿ, ನನಗೆ ಇವಾಗ 71 ವಯಸ್ಸು, ನಾನು ಷೇರುದಾರನಾಗದಿಂದ ನಡೆದಿರ್ತಕ್ಕಂಥ ಎಷ್ಟೋ ಚುನಾವಣೆಗಳಲ್ಲಿ ಭಾಗವಹಿಸಿದ್ದೀನಿ, ಮತದಾರನಾಗಿದ್ದೀನಿ, ಮತ ಚಲಾಯಿಸಿದ್ದೀನಿ. ಬಹುಶಃ ನನ್ನ ಅನುಭವದಲ್ಲಿ ಈ ಥರದ ಒಂದು ಚುನಾವಣೆ ಹಿಂದೆ ಯಾವತ್ತೂ ನಡೆದಿರಲಿಲ್ಲ ಅನ್ನೋದನ್ನು ನಮ್ಮ ಅನುಭವ ಬಂತು. ಏನು ಆ ಚುನಾವಣೆಗೆ ಖರ್ಚು ಮಾಡಿತ್ತು, ಅಡ್ಡದಾರಿನಲ್ಲಿ ಮತದಾರರನ್ನು ಸೆಳೆಯುವಂಥ ಪ್ರಯತ್ನ ಮಾಡಿತ್ತು, ಅವರಿಗೆ ಆಸೆ ಆಮಿಷಗಳನ್ನು ತೋರಿಸಿತ್ತು, ಅವರಿಗೆ ಏನೇನೋ ಉಡುಗೊರೆಗಳನ್ನು ಕೊಟ್ಟಿತ್ತು. ಚುನಾವಣೆಯ ಭ್ರಷ್ಟಾಚಾರಕ್ಕೆ ಸ್ಪಷ್ಟ ನಿದರ್ಶನ ಕೋಆಪರೇಟಿವ್ ಬ್ಯಾಂಕಿನ ಚುನಾವಣೆ. ಅದರಲ್ಲಿ ಯಾರು ಕಾನೂನುಬದ್ಧವಾಗಿ ಮತದಾರರಲ್ಲವೋ ಅವರು ಮತದಾರರಾಗಬೇಕು, ಅವರು ಅಭ್ಯರ್ಥಿಗಳಾಗಬೇಕು ಅಂತ ಹೈಕೋರ್ಟ್ಗೆ ಹೋಗಿ ಮತದಾನದ ಹಕ್ಕನ್ನು ಪಡ್ಕೊಂಬಂದು ಇಷ್ಟೊಂದೆಲ್ಲ ಅಧ್ವಾನದ ಚುನಾವಣೆಗೆ ಕಾರಣ ಆಯಿತು. ಮತ್ತು ಅದೇ ಜನನೇ ಮತ್ತೆ ಚುನಾವಣೆಗೆ ಹೋಗಿ ಮತ್ತೆ ಕೋರ್ಟ್ಗೆ ಹೋಗಿ ಆ ಹೆಚ್ಚಿಗೆ ಮತದಾನದ ಹಕ್ಕು ಪಡ್ಕೊಂಬಂದಂಥ ಇವ್ರ ರೀತಿಯಲ್ಲೇ ಮತದಾನದ ಹಕ್ಕು ಪಡ್ಕೊಂಬಂದು ಮತದಾನ ಮಾಡಿದಂಥ ಷೇರುದಾರರ ಹಕ್ಕನ್ನು ಪರಿಗಣಿಸಬಾರದು ಅನ್ನೋ ರೀತಿಯಲ್ಲಿ ಕೋರ್ಟಿನ ಮುಖಾಂತರ ಒಂದು ಆದೇಶವನ್ನು ಪಡ್ಕೊಂಡು ಬಂತು. ಇದು ಪ್ರಜಾಪ್ರಭುತ್ವದಲ್ಲಿ ಎಷ್ಟು ಮಟ್ಟಿಗೆ ಇವ್ರಿಗೆ ನಂಬಿಕೆ ಇದೆ ಅನ್ನೋಂಥ ಪ್ರಶ್ನೆ ಕೇಳಬೇಕಾಗುತ್ತೆ. ಪ್ರಜಾಪ್ರಭುತ್ವಕ್ಕೆ ಅಪರಾಧ, ಅಪಚಾರ, ದ್ರೋಹ ಎಲ್ಲವೂ ಕೂಡ ಈ ಚುನಾವಣೆಯಲ್ಲಿ ಹಂತ ಹಂತದಲ್ಲೂ ಸಾಬೀತಾಗಿದೆ. ನಿನ್ನೆ ಫಲಿತಾಂಶ ಪ್ರಕಟ ಆಯಿತು. ಸಾಧಾರಣವಾಗಿ ಈ ಚುನಾವಣಾ ತಕರಾರಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನ ಮಾಧ್ಯಮಗಳ ಮುಖಾಂತರ ತಿಳ್ಕೊಳ್ತಾ ಇರ್ತಾರೆ. ಬಹುಶಃ ತಮಗೂ ಚೆನ್ನಾಗಿ ಗೊತ್ತಿದೆ ಮಾಧ್ಯಮದವರಿಗೆ. ಎಷ್ಟು ಓಟ್ ಆಯಿತು, ಅದರಲ್ಲಿ ಕುಲಗೆಟ್ಟ ಮತಗಳು ಎಷ್ಟು ಕೂಡ ಚುನಾವಣಾಧಿಕಾರಿಗಳು ಕೊಡೋದು ಅವ್ರ ಕರ್ತವ್ಯ. ಆದರೆ ನಿನ್ನೆ ನಡೆದಂಥ ಚುನಾವಣೆಯಲ್ಲಿ ಇದು ಯಾವುದಕ್ಕೂ ಅವಕಾಶ ಕೊಡಲಿಲ್ಲ ಆ ಚುನಾವಣಾಧಿಕಾರಿಗಳು ಮತ್ತು ಸಿಬ್ಬಂದಿ. ಅವ್ರು ಹೇಳಿದ್ದನ್ನೇ ಕೇಳಬೇಕು. ನಾನು ಮರುಮತದಾನಕ್ಕೆ ಒಂದು ಮನವಿ ಕೊಟ್ಟೆ. ಆ ಮನವಿಯನ್ನು ಕೂಡ ಅವರು ಸ್ವೀಕಾರ ಮಾಡಿದ್ರೆ ವಿನಃ ಪರಿಗಣಿಸಲಿಲ್ಲ. ಮರು ಮತ ಎಣಿಕೆ ಆಗಬೇಕು, ನಮಗೆ ನೀವು ಚುನಾವಣಾ ಫಲಿತಾಂಶ ಪ್ರಕಟ ಮಾಡ್ತಾ ಇರ್ತಕ್ಕಂಥದ್ದು ಸಮಾಧಾನ ಇಲ್ಲ. ಆ ಏನು ಬ್ಯಾಲೆಟ್ ಬಾಕ್ಸ್ಗಳಲ್ಲಿ ನಮ್ಮ ಏಜೆಂಟ್ರುಗಳು ಕೂಡ ಸಹಿ ಮಾಡಿದ್ರು, ಅದನ್ನು ನೀವು ತೋರಿಸ್ತಾ ಇರ್ತಕ್ಕಂಥ ಗ್ರಾಫ್ ಶೀಟಲ್ಲಿ ನಾವು ಅದನ್ನು ಸರಿ ಕಣ್ಣಾರೆ ನೋಡಬೇಕು, ಅವಾಗ ನಮ್ಗೆ ಸಮಾಧಾನ ಆಗುತ್ತೆ ಅಂತ ಹೇಳಿದ್ರೆ ಅದನ್ನು ಪುರಸ್ಕರಿಸಲಿಲ್ಲ. ನಮ್ಮ ಮಾಹಿತಿ ಪ್ರಕಾರ ಚುನಾವಣೆ ನಡೆದು ಕೌಂಟಿಂಗ್ ಆಗಿದಂಥ ದಿನ ನಾವು ಬರ್ಕೊಂಡಿರ್ತಕ್ಕಂಥದ್ದು, ನಮ್ಮ ಏಜೆಂಟ್ಗಳು ಬರ್ಕೊಂಡಿರ್ತಕ್ಕಂಥ ಮಾಹಿತಿ ಪ್ರಕಾರ ಎಲ್ಲ ಮಾಹಿತಿಗಳು ನಮ್ಮ ಹತ್ರ ಇದೆ. ಬೂತ್ ವೈಸು ಯಾವ್ಯಾವ ಕ್ಯಾಟಗರಿನಲ್ಲಿ ಎಷ್ಟೆಷ್ಟು ಯಾರ್ಯಾರು ಓಟ್ ಬಂದಿದೆ ಅನ್ನುವಂಥದ್ದನ್ನೆಲ್ಲ ನಾವು ಬರ್ಕೊಂಡಿದ್ವಿ. ಅದನ್ನ ನಿನ್ನೆ ಇವರು ಅನೌನ್ಸ್ ಮಾಡಿದಂಥದ್ದನ್ನ ಟ್ಯಾಲಿ ಮಾಡಿದಾಗ ತಾಳೆ ಆಗ್ತಾ ಇಲ್ಲ. ಈ ವ್ಯತ್ಯಾಸ ಯಾಕೆ? ಆ ವ್ಯತ್ಯಾಸದ ಅನುಮಾನವನ್ನು ನಾವು ಪರಿಹಾರ ಮಾಡಬೇಕು ನೀವು ಅಂತ ಕೇಳಿದಾಗ ಅವರು ಅದನ್ನ ಲೆಕ್ಕಕ್ಕೆ ತಗೊಂಡಿಲ್ಲ. ಬೇಕಾದ್ರೆ ನೀವು ಕೋರ್ಟ್ಗೆ ಹೋಗಿ ಅನ್ನೋಂಥ ಒಂದು ಉಡಾಫೆಯ ಮಾತುಗಳನ್ನು ಹೇಳಿದ್ದಾರೆ. ನಾವು ಕೋರ್ಟ್ಗೆ ಹೋಗುವಂಥದ್ದು, ಕಾನೂನು ಸಮರ ಮಾಡುವಂಥದ್ದು, ಹೋರಾಟ ಮುಂದಿನ ದಿನಗಳಲ್ಲಿ ನಮ್ಮ ಮುಖಂಡರುಗಳಿದ್ದಾರೆ, ಅವ್ರ ಜೊತೆ ಸಮಾಲೋಚನೆ ಮಾಡಿ ಏನು ಮಾಡಬೇಕು ಅನ್ನೋಂಥದ್ದು ಮಾಡ್ತೀವಿ. ಇವ್ರು ಹೇಳಬೇಕಾದಿಲ್ಲ ನಮಗೆ. ಅದು ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನಬದ್ಧವಾಗಿ ಪ್ರತಿಯೊಬ್ಬ ನಾಗರಿಕನಿಗೂ ಇರತಕ್ಕಂಥ ಹಕ್ಕು. ಆದರೆ
ಒಬ್ಬ ಚುನಾವಣಾಧಿಕಾರಿಯಾಗಿ ನಡ್ಕೊಂಡ ರೀತಿ ಎಷ್ಟು ಮಟ್ಟಿಗೆ ಸರಿ? ಇಡೀ ದೇಶದಲ್ಲಿ ಆ ಒಂದು ಪಕ್ಷ ಓಟ್ ಚೋರಿ ಆಗ್ಬಿಟ್ಟಿದೆ, ನಾವು ರಕ್ಷಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದರ ಹೊಸಕೋಟೆಯಲ್ಲಿ ನಡೆದಂಥ ಕೋಆಪರೇಟಿವ್ ಬ್ಯಾಂಕಿನ ಚುನಾವಣೆಯಲ್ಲಿ ಓಟ್ ಚೋರಿ ಮಾಡಿದಂತೂ ಅದೇ ಪಕ್ಷದವರು. ಆ ಓಟ್ ಚೋರಿಯಿಂದಾಗಿ ಫಲಿತಾಂಶವನ್ನು ತಿರ್ಗಾ ಮರ್ಗ ಮಾಡಿ ಅವರ ಪ್ರತಿಷ್ಠೆಗೋಸ್ಕರ ಗೆದ್ದಂಥವ್ರನ್ನ ಸೋಲುವ ರೀತಿಯಲ್ಲಿ ಬಿಂಬಿಸಿ ಅವರ ಅಧಿಕಾರವನ್ನು ಚುಕ್ಕಾಣಿಯನ್ನು ಕೈಗೊಳ್ಳುವಂಥದ್ದನ್ನು ಮಾಡ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದನ್ನು ಅವರು ಆಲೋಚನೆ ಮಾಡಬೇಕು. ನಿಜವಾಗಿ ಗೆದ್ದಿರ್ತಕ್ಕಂಥವರು ಎಷ್ಟು ಜನ? ಈ ಸುಳ್ಳು ಲೆಕ್ಕಗಳ ಕಾಣದ ಕೈಗಳ ಕೈ ಚಳಕದಿಂದ ಗೆದ್ದಿರ್ತಕ್ಕಂಥವರು ನಿಜವಾಗಿ ಅವ್ರಿಗೇನಾದರೂ ಆತ್ಮಸಾಕ್ಷಿ ಅನ್ನೋದಿದ್ದರೆ ಅವರು ರಾಜೀನಾಮೆ ಕೊಟ್ಟು ಮತ್ತೆ ಚುನಾವಣೆ ಎದುರಿಸಿ ಪ್ರಜೆಗಳ ಮತದಾರರ ಷೇರುದಾರರ ವಿಶ್ವಾಸದಿಂದ ಮತ್ತೆ ಗೆದ್ದು ಬರಲಿ ಅನ್ನುವಂಥ ಸವಾಲನ್ನು ನಾನು ಅವ್ರಿಗೆ ಹಾಕ್ಲಿಕ್ಕೆ ಬಯಸ್ತೇನೆ. ಆಮೇಲೆ ಈ ಚುನಾವಣಾಧಿಕಾರಿಗಳು ಈ ತೆರೆಮರೆಯಲ್ಲಿ ಈ ಫಲಿತಾಂಶವನ್ನು ಏರ್ಪೇರು ಮಾಡಿದಂಥ ಮುಖಂಡರುಗಳು ಏನಿದ್ದಾರೆ ಅವರಿಗೆ ಅವರು ಮಾಡಿರ್ತಕ್ಕಂಥ ಪಾಪಕ್ಕೆ, ಆ ಒಂದು ಅಪರಾಧಕ್ಕೆ ಭಗವಂತ ನಿಜವಾಗಿಯೂ ಶಿಕ್ಷೆ ಕೊಟ್ಟೇ ಕೊಡ್ತಾನೆ ಅಂತ ನಂಬಿಕೆ ನಾನು ಇಟ್ಟು ಆ ಭಗವಂತನಿಗೆ ಇದನ್ನು ಒಪ್ಪಿಸಿ ಅವರಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಕೊಡಲಿ ಅಂತ ಹೇಳ್ಬಿಟ್ಟು ಭಗವಂತನನ್ನು ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ.